ತುಂಗಭದ್ರಾ ಜಲಾಶಯ ಹತ್ತಿರದಲ್ಲೇ ಇದ್ರೂ ಕೂಡ ಸ್ಥಳೀಯ ನಿವಾಸಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ತುಂಗಭದ್ರಾ ಜಲಾಶಯ ದಡದಲ್ಲಿರ್ತಕ್ಕಂಥ ಬಹುತೇಕ ಹಳ್ಳಿಗಳಿಗೆ ಕುಡಿಯಲು ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈಗ ಸದ್ಯ ನಾವು ಸುಮಾರು 2,000 ಕೋಟಿ ಪ್ರಾಜೆಕ್ಟ್ನ ಒಂದು ಪಾವಗಡ ಶುದ್ಧೀಕರಣ ಘಟಕದ ಹತ್ರ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ತಾವು ಗಮನಿಸ್ಬೋದು, ಸುಮಾರು 2,000 ಕೋಟಿ ರೂಪಾಯಿಯ ಒಂದು ಬೃಹತ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಪಾವಗಡಕ್ಕೆ ಇಲ್ಲಿಂದ ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ನಾವು ಗಮನಿಸಬೇಕಾದಂತ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಈ ಒಂದು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಬಿರು ಬಿಸಿಲ ನಾಡು ಅನ್ನುವಂತಹ ಒಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ವಿಜಯನಗರ ಮತ್ತು ಬಳ್ಳಾರಿ ಈ ಅವಳಿ ನಗರದಲ್ಲೂ ಕೂಡ ಕುಡಿಯ ನೀರಿನ ಹಾಹಾಕಾರ ಎದ್ದು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಇಂಥ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಈ ಪಾವಗಡಕ್ಕೆ ಒಯ್ತಾ ಇರತಕ್ಕಂಥ ಈ ಒಂದು ಪ್ರಾಜೆಕ್ಟ್ ಇಂದ ಸ್ಥಳೀಯ ಹಳ್ಳಿಗಳಿಗೆ ನೀರು ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಸ್ಥಳೀಯರ ವಾದ ಆಗಿರ್ತದೆ. ಆದ್ರೆ ಈ ಪಾವಗಡದ ಪ್ರಾಜೆಕ್ಟ್ ಏನಿದೆ ಇದು ಬಹಳ ದೊಡ್ಡದಾದಂಥ ಪ್ರಾಜೆಕ್ಟ್ ಅಂತಾನೂ ನಾವು ಗಮನಿಸಬೇಕಾಗುತ್ತೆ. ತಾವು ನೋಡ್ಬೋದು, ಈಗಾಗಲೇ ಈ ಒಂದು ಶುದ್ಧೀಕರಣದ ಘಟಕದ ಬಳಿ ಇರ್ತಕ್ಕಂಥದ್ದು ಲೈವ್ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಇದು ಕಳೆದ 3 ವರ್ಷಗಳಿಂದನೂ ಕೂಡ ಈ ಒಂದು ಪ್ರಾಜೆಕ್ಟ್ ನಡೀತಾ ಇರತಕ್ಕಂಥದ್ದು. ಈ ಬೃಹತ್ ಪ್ರಾಜೆಕ್ಟ್ ಏನಿದೆ ಇದು ಪಾವಗಡಕ್ಕೆ, ಅಂದ್ರೆ ಪಾವಗಡಕ್ಕೆ ಇಲ್ಲಿಂದ ನೀರು ಸಪ್ಲೈ ಆಗ್ತಕ್ಕಂಥದ್ದು. ಆದ್ರೆ ಸ್ಥಳೀಯ ಹಳ್ಳಿಗಳಿಗೆ, ವಿಜಯನಗರ ಜಿಲ್ಲೆ ಇರತಕ್ಕಂಥ ಬಹುತೇಕ ಹಳ್ಳಿಗಳಿಗೆ ಕುಡಿಯೋ ನೀರಿಂದ ಕೂಡ ಬಹಳಷ್ಟು ಬಳಲ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಇಲ್ಲ ಅನ್ನುವಂತಹ ಒಂದು ದೌರ್ಭಾಗ್ಯ ಎದ್ದು ಕಾಡ್ತಾ ಇರತಕ್ಕಂಥದ್ದು. ಇನ್ನಾದ್ರೆ ಸರ್ಕಾರ ಈ ಒಂದು ತಾರತಮ್ಯ ನೀತಿಯಿಂದ ಎಚ್ಚೆತ್ತುಬಿಟ್ಟು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಹುತೇಕ ಹಳ್ಳಿಗಳಿಗೆ ಈ ಒಂದು ಪ್ರಾಜೆಕ್ಟ್ ಇಂದ ನೀರನ್ನ ಒದಗಿಸಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಸ್ಥಳೀಯರ ವಾದ ಆಗಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಫ್ರೀಡಂ ಟಿವಿ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.